ಚಿರಂತನ ಎನ್ ಯಾದವ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುತ್ತಿರುವವರಿಗೆ ಜಗತ್ತು ಎಂದಿಗೂ ಬೇಸರ ಎನಿಸುವುದಿಲ್ಲ ಎಂಬ ಗಾಂಧೀಜಿಯವರ ಹಿತನುಡಿಯಂತೆ ಈ ದಿನದ ಪ್ರಾರ್ಥನಾ ಸಭೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ದೇಶಕ್ಕೆ ವಿಧೇಯರಾಗಿರಬೇಕೆಂಬುದನ್ನು ಪ್ರತಿಜ್ಞೆಯ ಮೂಲಕ ಹೇಳಲು ಬರುತ್ತಿದ್ದಾರೆ ನನ್ನ ಗೆಳತಿ ಹೇಮಾನ್ಯ. ಅಟೆನ್ಷನ್, ಪ್ಲೆಡ್ಜ್ ಪೊಸಿಷನ್. ಭಾರತ ನನ್ನ ದೇಶ ಹಾಗೂ ಪ್ರತಿಯೊಬ್ಬ ಭಾರತೀಯರು ನನ್ನ ಸಹೋದರ ಸಹೋದರಿಯರು. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ಈ ದೇಶದಿಂದ ದೊರಕಿರುವ ಜ್ಞಾನ ಭಂಡಾರದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಯಾವಾಗಲೂ ಈ ದೇಶದ ಜ್ಞಾನ ಭಂಡಾರದ ಪ್ರತಿರೂಪವಾಗಲು ಪ್ರಯತ್ನ ಪಡುತ್ತೇನೆ. ನಾನು ನನ್ನ ತಾಯಿ, ತಂದೆ ಹಾಗೂ ಅಧ್ಯಾಪಕರು, ಎಲ್ಲ ಗುರುಜನರನ್ನು ಗೌರವಿಸುತ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ನಮ್ರತೆಯಿಂದ ನಡೆದುಕೊಳ್ಳುತ್ತೇನೆ. ನನಗೆ ನನ್ನ ದೇಶದ ಒಳಿತು ಮತ್ತು ಸಮೃದ್ಧಿಯಲ್ಲಿ ನನ್ನ ಸುಖವಿದೆ. ಧನ್ಯವಾದಗಳು. ಈ ದಿನದ ಸುಭಾಷಿತವನ್ನು ಹೇಳಲು ಬರುತ್ತಿದ್ದಾರೆ ನನ್ನ ಗೆಳೆಯ ಶ್ರೇಯಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಶ್ರೇಯಸ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಈ ದಿನದ ಸುಭಾಷಿತ: ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ, ಆದರೆ ಇತರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಮಹಾತ್ಮ ಗಾಂಧೀಜಿ. ಮತ್ತೊಮ್ಮೆ, ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ, ಆದರೆ ಇತರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಮಹಾತ್ಮ ಗಾಂಧೀಜಿ. ಧನ್ಯವಾದ. ಈ ದಿನದ ಹೊಸ ಪದವನ್ನು ತಿಳಿಸಲು ಬರುತ್ತಿದ್ದಾರೆ ನನ್ನ ಗೆಳೆಯ ಹಿತೇಶ್. ನನ್ನ ಹೆಸರು ಹಿತೇಶ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ಹೊಸ ಪದ ಚಳುವಳಿಕೆ. ಪದದ ಅರ್ಥ: ಒಂದು ನಿರ್ದಿಷ್ಟ ಉದ್ದೇಶ, ಹಕ್ಕು ಅಥವಾ ನ್ಯಾಯಕ್ಕಾಗಿ ಜನರನ್ನು ಗುಂಪಾಗಿ ಸೇರಿಸಿ ಶಾಂತಿಯುತವಾಗಿ ನಡೆಸುವ ಹೋರಾಟ. ಮತ್ತೊಮ್ಮೆ, ಚಳುವಳಿಕೆ ಪದದ ಅರ್ಥ: ಒಂದು ನಿರ್ದಿಷ್ಟ ಉದ್ದೇಶ, ಹಕ್ಕು ಅಥವಾ ನ್ಯಾಯಕ್ಕಾಗಿ ಜನರನ್ನು ಗುಂಪಾಗಿ ಸೇರಿಸಿ ಶಾಂತಿಯುತವಾಗಿ ನಡೆಸುವ ಹೋರಾಟ. ಧನ್ಯವಾದಗಳು. ಧನ್ಯವಾದಗಳು ಹಿತೇಶ್. ಈ ದಿನದ ವಾರ್ತಾ ಪ್ರಸಾರವನ್ನು ತಿಳಿಸಲು ಬರುತ್ತಿದ್ದಾರೆ ನನ್ನ ಗೆಳತಿ ಲಕ್ಷ್ಮಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಲಕ್ಷ್ಮಿ ಆರ್ಕೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿದೇಶ ಸುದ್ದಿ: ಡೊನಾಲ್ಡ್ ಟ್ರಂಪ್ ಕೆನಡಾ ಮೇಲೆ ಹೊಸ ಬೆದರಿಕೆ, ವಿಮಾನದ ಮೇಲೆ %50 ಸುಂಕ. ದೇಶ ಸುದ್ದಿ: ಹಿಂದೂ ಧರ್ಮದ ಬದ್ಧತೆ ಸಾಬೀತುಪಡಿಸಲು ಗೋಮಾಂಸ ರಫ್ತು ನಿಲ್ಲಿಸಿ, ಸಿಎಂ ಯೋಗಿಗೆ ಶಂಕರಾಚಾರ್ಯ ಸವಾಲು. ರಾಜ್ಯ ಸುದ್ದಿ: ಕರ್ನಾಟಕ ಸರ್ಕಾರವು ವಿದ್ಯಾರ್ಥಿಗಳಿಗೆ ₹1,000 ಪರ್ಸನಲ್ ಕಂಪ್ಯೂಟರ್ಸ್ಗಳನ್ನು ವಿತರಿಸುತ್ತಿದೆ. ಕ್ರೀಡೆ: ಬ್ಯಾಡ್ಮಿಂಟನ್ ವೃತ್ತಿ ಜೀವನಕ್ಕೆ ಸೈನಾ ನೆಹ್ವಾಲ್ ನಿವೃತ್ತಿ ಘೋಷಣೆ. ಧನ್ಯವಾದಗಳು. ಈ ದಿನ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಕೇಳಲು ಬರುತ್ತಿದ್ದಾರೆ ನನ್ನ ಗೆಳತಿ ಜೀವಾ. ಎಲ್ಲರಿಗೆ ಬೆಳಗಿನ ಶುಭೋದಯ. ನನ್ನ ಹೆಸರು ಜೀವಖಾನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನದ ಸಾಮಾನ್ಯ ಪ್ರಶ್ನೆಗಳು: ಮಹಾತ್ಮ ಗಾಂಧೀಜಿಯ ಪೂರ್ಣ ಹೆಸರು ಏನು? ಸರಿಯಾದ ಉತ್ತರ: ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ. ಸರಿಯಾದ ಉತ್ತರಕ್ಕೆ ಚಪ್ಪಾಳೆ. ಗಾಂಧೀಜಿ ಜನಿಸಿದ ದಿನಾಂಕ ಯಾವುದು? ಸರಿಯಾದ ಉತ್ತರ: ಅಕ್ಟೋಬರ್ 2, 1869. ಚಪ್ಪಾಳೆ. ಗಾಂಧೀಜಿಯ ತತ್ವಗಳಲ್ಲಿ ಪ್ರಮುಖವಾದುದು ಯಾವುದು?
ಸರಿಯಾದ ಉತ್ತರ ಅಹಿಂಸೆ ಮತ್ತು ಸತ್ಯ. ಗಾಂಧೀಜಿ ನಡೆಸಿದ ಪ್ರಸಿದ್ಧ ಉಪ್ಪು ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆದಿತು? ಸರಿಯಾದ ಉತ್ತರ 1930. ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಗಾಂಧೀಜಿಯನ್ನು. ಧನ್ಯವಾದಗಳು. ಗಾಂಧೀಜಿ ಅವರ ಬಗ್ಗೆ ಕಿರು ಮಾಹಿತಿಯನ್ನು ನೀಡಲು ಬರುತ್ತಿದ್ದಾರೆ ನನ್ನ ಗೆಳತಿ ಯುಕ್ತಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಯುಕ್ತಿ. ನಾನು 5ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಗಾಂಧೀಜಿಯವರ ಹುತಾತ್ಮರ ದಿನದ ಬಗ್ಗೆ ಹೇಳುತ್ತಿದ್ದೇನೆ. ಜನವರಿ 30, 1948 ಭಾರತ ದೇಶದ ರಾಷ್ಟ್ರಪಿತರೆನಿಸಿಕೊಂಡ ಮಹಾತ್ಮ ಗಾಂಧಿಯವರು ಮರಣ ಹೊಂದಿದ ದಿನ. ಈ ದಿನವನ್ನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಹುತಾತ್ಮರ ದಿನವಾಗಿ ಆಚರಿಸಲಾಗುತ್ತದೆ. ಅಹಿಂಸೆ ಮತ್ತು ಶಾಂತಿ ಎಂಬ ಅಸ್ತ್ರದಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾತ್ಮ ಗಾಂಧಿಯವರ ಮರಣ ದಿನವನ್ನು ಭಾರತಾದ್ಯಂತ ಈ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ. ತಮ್ಮ ಬದುಕೇ ತಮ್ಮ ಸಂದೇಶ ಎಂದು ಬದುಕಿನ ಪ್ರತಿ ಗಳಿಗೆಯನ್ನು ಮೌಲ್ಯದ ಜೊತೆಯಲ್ಲಿ ಬದುಕಿದ ಸತ್ಯಕ್ಕಾಗಿ ತಮ್ಮ ಜೀವನವನ್ನೇ ಪ್ರಯೋಗಕ್ಕೊಡ್ಡಿಕೊಂಡ ರಾಷ್ಟ್ರಪಿತ ಮೋಹನದಾಸ ಕರಮಚಂದ ಗಾಂಧಿ ಹುಟ್ಟಿದ್ದು ಗುಜರಾತಿನ ಪೋರ್ಬಂದರ್ನಲ್ಲಿ. 1869 ಅಕ್ಟೋಬರ್ 2ರಂದು ಜನಿಸಿದ ಗಾಂಧಿ ಭೋಗಿಯಾಗಿ ಕೆಲ ಕಾಲ ಬದುಕಿ ನಂತರ ವಿಷಯ ಸುಖಗಳನ್ನು ಕುರಿತು ಜಿಗುಪ್ಸೆ ಹುಟ್ಟಿ ಯೋಗಿಯಾಗಿ ಬದಲಾದವರು. ಅವರ ಹಲವು ನಡೆಗಳು ವಿಮರ್ಶೆಗೊಳಪಟ್ಟ ವಿವಾದ ಸೃಷ್ಟಿಸಿದ್ದರು. ತಮ್ಮ ಬದುಕೇ ತಮ್ಮ ಸಂದೇಶ ಎಂಬ ಅವರ ಆತ್ಮವಿಶ್ವಾಸ ನುಡಿ ಅವರನ್ನು ರಾಷ್ಟ್ರಪಿತನನ್ನಾಗಿ ಮಾಡಿದೆ. 1948 ಜನವರಿ 30ರಂದು ಪ್ರಾರ್ಥನೆಗೆಂದು ಬಿರ್ಲಾ ಹೌಸ್ಗೆ ತೆರಳಿದ ಅವರ ನಾಥೂರಾಮ್ ಗೂಡ್ಸೆ 3 ಬಾರಿ ಗುಂಡಿಕ್ಕಿದ ಪರಿಣಾಮ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಆ ದಿನ ಇಡೀ ಭಾರತವು ಶೋಕ ಸಾಗರದಲ್ಲಿ ಮುಳುಗಿತ್ತು. ಆ ದಿನ ಇಂದಿಗೂ ಹುತಾತ್ಮರ ದಿನವಾಗಿ ಆಚರಿಸಲಾಗುತ್ತದೆ. ಧನ್ಯವಾದಗಳು. ಧನ್ಯವಾದಗಳು ಯುಕ್ತಿ. ವಿಶೇಷ ಪ್ರಾರ್ಥನಾ ಸಭೆ. ಹುಟ್ಟಿದ ಮೇಲೆ ಏನನ್ನಾದರೂ ಸಾಧಿಸಬೇಕೆಂಬುದನ್ನು ನೃತ್ಯದ ಮೂಲಕ ಹೇಳಲು ಬರುತ್ತಿದ್ದಾರೆ ನನ್ನ ಸ್ನೇಹಿತರು. ಘೋಷಣೆಗಳನ್ನು ಹೇಳಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತರು. ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ. ನನ್ನ ಜೀವನ ನನ್ನ ಸಂಬೋಧನ, ನನ್ನ ಜೀವನ ನನ್ನ ಸಂದೇಶ. ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ಪ್ರೀತಿಸಿ.
ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ಪ್ರೀತಿಸಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಭಾರತ ಬಿಟ್ಟು ತೊಲಗಿ. ಧನ್ಯವಾದಗಳು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರನ್ನು ನೆನೆಯುತ್ತಾ ನಾವು ಒಂದು ಪ್ರತಿಜ್ಞೆಯನ್ನು ಮಾಡೋಣ. ಎಲ್ಲರೂ ಕೈಗಳನ್ನು ಮುಂದೆ ಚಾಚಿ. ನನ್ನ ಹುತಾತ್ಮರನ್ನು ನಾನು ಸ್ಮರಿಸುತ್ತೇನೆ. ಅವರ ತ್ಯಾಗವನ್ನು ನಾನು ಗೌರವಿಸುತ್ತೇನೆ. ನಾನು ಶಾಂತಿ ಮತ್ತು ಏಕತೆಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ಧೈರ್ಯಶಾಲಿಯಾಗಿ, ದಯಾಪರನಾಗಿ ಮತ್ತು ಜವಾಬ್ದಾರಿಯುತವಾಗಿರಲು ಭರವಸೆ ನೀಡುತ್ತೇನೆ. ಧನ್ಯವಾದಗಳು.